ಗಾಡ್ ಗಿಫ್ಟೆಡ್ ಸೈನ್ ಅಥವಾ ಮಾರ್ವೆಲಸ್ ಪವರ್ಫುಲ್ ಸೈನ್ ಇನ್ ಹ್ಯಾಂಡ್ ಅಂತ ನಾವು ಹೇಳ್ತೀವಿ. ಏನು ತುಂಬಾ ಸ್ಫೂರ್ತಿದಾಯಕವಾದಂತಹ, ದೇವರ ವರ ಕೊಂಡಂತಹ ಕೆಲವು ಚಿಹ್ನೆಗಳು ವಸ್ತುದಲ್ಲಿ ಕಾಣುತ್ತದೆ. ಅದರಲ್ಲೂ ಮುಖ್ಯವಾಗಿ ನಾವು ಜೀವನದಲ್ಲಿ ಯಶಸ್ವಿ ಆಗುವಂತಹ ಕೆಲವು ಸೂಚನೆಗಳು ಬುಧಪರ್ವದಲ್ಲಿರುತ್ತದೆ. ಬುಧಪರ್ವದಲ್ಲಿ ಕಾಣುವಂತಹ ಆ ಸೂಚನೆಗಳೇನು, ಆ ಸೂಚನೆ ಯಾವ ಇರುತ್ತದೆ? ಯಾಕಂದರೆ ಬುಧಪರ್ವ ಅಂದರೆ ಅದು ಪ್ರತಿಯೊಬ್ಬ ವ್ಯಕ್ತಿಯ ಕ್ರಿಯಾಶೀಲತೆಯನ್ನು ಮತ್ತು ಯಶಸ್ಸನ್ನು ಸೂಚಿಸುತ್ತದೆ. ಅಂತಹ ಯಶಸ್ಸನ್ನು ಸೂಚಿಸುವಂತಹ ಚಿಹ್ನೆಗಳು ಯಾವುದು, ಆ ಚಿಹ್ನೆಗಳು ಎಲ್ಲೆಲ್ಲಿದ್ದಾಗ ಏನೇನಾಗುತ್ತೆ, ಆ ಜೀವನದಲ್ಲಿ ನಾವು ಯಶಸ್ವಿ ಆಗುತ್ತೇವೆ ಅಥವಾ ನಾವು ಸೋಲಬೇಕಾಗುತ್ತದೆ, ಕಷ್ಟ ಅನುಭವಿಸುತ್ತೇವೆ ಮುಂತಾದ ವಿಚಾರಗಳನ್ನು ತಿಳಿದುಕೊಂಡು ನಾವು ಅದಕ್ಕೆ ಅನುಗುಣವಾಗಿ ನಮ್ಮಲ್ಲಿ ಜೀವನಕ್ಕೆ ಬೇಕಾದ ಬದಲಾವಣೆಯನ್ನು ಮಾಡಿಕೊಂಡಾಗ ನಾವು ಜೀವನದಲ್ಲಿ ಯಶಸ್ವಿಯಾಗುತ್ತೆ. ನಾನು ಇದರ ಜೊತೆ ಕೆಲವು ನಕ್ಷತ್ರಗಳ ಫಲಗಳನ್ನು, ಕೆಲವು ನಕ್ಷತ್ರಗಳ ಸೂಚನೆಗಳನ್ನು ಇದರ ಜೊತೆ ಟಿಪ್ಸ್ ಆಗಿ ಕೊಡಬೇಕಂತಿದ್ದೇನೆ. ಅದನ್ನು ನೀವು ನೋಡಿದರೆ ನಿಮ್ಮ ನಕ್ಷತ್ರ ಯಾವುದು ಎಂಬುದನ್ನು ಇದರಲ್ಲಿ ಬರುವಂತಹ ಮುಂದಿನ ಕಾರ್ಯಕ್ರಮಗಳಲ್ಲಿ ತಿಳಿಯಲು ಸಾಧ್ಯ. ಆದುದರಿಂದ ಎಲ್ಲ ವಿಷಯಗಳನ್ನು ಪೂರ್ತಿಯಾಗಿ ನೋಡಿ ತಿಳಿದುಕೊಳ್ಳಿ. ಅಂತಹ ಚಿಹ್ನೆಗಳ ಬಗ್ಗೆ ಹೇಳುವುದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಕೆಲವು ಚಿಹ್ನೆಗಳು ಅಥವಾ ಪರ್ವಗಳು ನಮ್ಮ ಜೀವನದಲ್ಲಿ ಯಾವ ರೀತಿ ನಮ್ಮ ಜೀವನ ನಡೆಯುತ್ತದೆ ಎಂಬುದನ್ನು ಸೂಚಿಸುತ್ತದೆ. ನಾನು ಆಗಲೇ ಹೇಳಿದಂಗೆ ಬುಧಪರ್ವ ಕ್ರಿಯಾಶೀಲತೆ ಮತ್ತು ಯಶಸ್ಸಿನ ಚಿಹ್ನೆಯನ್ನು ಹೊಂದಿದ್ದರೆ ಜೀವನದಲ್ಲಿ ಯಶಸ್ಸು ಕಾಣಲು ಸಾಧ್ಯ. ಅಂದರೆ ಅದರಲ್ಲಿ ಯಾವ ಚಿಹ್ನೆ ಇರಬೇಕು, ಎಲ್ಲಿರಬೇಕು, ಯಾವಾಗ ಇರಬೇಕು, ಅಭಿವೃದ್ಧಿ ಏನು, ಬುದ್ಧಿಶಕ್ತಿಯಿಂದನೋ, ಉನ್ನತ ಹುದ್ದೆಯಿಂದನೋ ಅಥವಾ ಯಾವುದಾದರೂ ಬೇರೆ ರೀತಿಯಲ್ಲಿ ಜೀವನದಲ್ಲಿ ನಾವು ಯಶಸ್ವಿಯಾಗಲು ಸಾಧ್ಯವೇ ಎಂಬುದನ್ನು ತಿಳಿಯೋಣ. BM ವಿಚಾರದಲ್ಲಿ ರಿಸರ್ಚ್ ಸೆಂಟರ್ನವರ ಈ ಕಾರ್ಯಕ್ರಮವನ್ನು ನಿಮಗಾಗಿ ಅರ್ಪಿಸುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿದಾಗಲೇ ನಿಮಗೆ ಅದರ ಪೂರ್ಣ ವಿವರಗಳು ಅರ್ಥವಾಗುವುದು. ಅದನ್ನು ಪೂರ್ತಿ ವಿಡಿಯೋವನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಜನರಿಗೆ ಭವಿಷ್ಯ ತಿಳಿಯಬೇಕೆಂಬುದು ಒಂದು ಕುತೂಹಲದ ವಿಷಯ. ಹಾಗೆ ನಿಮ್ಮ ವಿಷಯ ಯಾರಿಗೇ ಆಗಲಿ ಇಂತಹ ವಿಷಯಗಳನ್ನು ತಿಳಿಯಬೇಕೆಂಬ ಆಸಕ್ತಿ ಇದ್ದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ. ಹಾಯ್ ಅಂತಾದರೂ ಕಳಿಸಿ, ಎಸ್ ಅಂತಾದರೂ ಕಳಿಸಿ, ಅಥವಾ ನನ್ನ ಭವಿಷ್ಯ ತಿಳಿಯಬೇಕೆಂದಾದರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ನಿಖರವಾದ ಹುಟ್ಟಿದಾಗಿನಿಂದ ಕೊನೆಯವರೆಗೆ ಏನೇನು ನಡೆಯಬಹುದು ಎಂಬುದನ್ನು ತಿಳಿಸುತ್ತೇವೆ. ಜೀವನದಲ್ಲಿ ಬರುವ ಕಷ್ಟ ನಷ್ಟಗಳ ತೀವ್ರತೆಯನ್ನು ಕಡಿಮೆ ಮಾಡಲು ಏನು ಮಾಡಬೇಕು ಎಂಬುದನ್ನು ತಿಳಿಸುತ್ತೇವೆ. ಆಸಕ್ತಿ ಮತ್ತು ನಂಬಿಕೆ ಇದ್ದವರಿಗಾಗಿ ಮಾತ್ರ ಈ ಕಾರ್ಯಕ್ರಮ ಎಂಬುದನ್ನು ಮರೆಯಬೇಡಿ. ನಾನು ಹೇಳಿದೆ ಬುಧಪರ್ವ ನಿಮಗೆ ಗೊತ್ತಿದೆ. ಬುಧಪರ್ವ ಯಾವುದು? ಇದೇ ನೋಡಿ ಬುಧಪರ್ವ ಯಾವುದು? ಇದು ಬುಧಪರ್ವ. ಈ ಬುಧಪರ್ವದಲ್ಲಿ ಒಂದು ನಕ್ಷತ್ರ, ಈ ತರ ನಕ್ಷತ್ರ ಚಿಹ್ನೆ, ಒಂದು ನಕ್ಷತ್ರ ಚಿಹ್ನೆ ಇದ್ದರೆ ಇವರು ಯಶಸ್ಸನ್ನು ಸೂಚಿಸುತ್ತದೆ. ಇವರ ಜೀವನದಲ್ಲಿ ಅಭಿವೃದ್ಧಿಯಾಗುತ್ತದೆ. ಅಂದರೆ ಇವರು ಬುದ್ಧಿಶಕ್ತಿಯಿಂದ, ತಮ್ಮ ಜಾಣ್ಮೆಯಿಂದ ಎಲ್ಲ ಕೆಲಸಗಳನ್ನು ಮಾಡಿ ಅದರಲ್ಲಿ ಅವರು ಯಶಸ್ವಿಯಾಗುತ್ತಾರೆ ಎಂಬುದನ್ನು ತಿಳಿಸುತ್ತದೆ. ಇವರು ಇಂತಹ ಚಿಹ್ನೆ ಇದ್ದವರು ಉನ್ನತ ಹುದ್ದೆಗಳನ್ನು ನಿರ್ವಹಿಸಿ ಆ ಹುದ್ದೆಗಳಲ್ಲಿ ಹೆಚ್ಚು ಹೆಸರು ಮಾಡಿ ಹೆಚ್ಚಿನ ಹಣವನ್ನು
ಸಂಪಾದನೆ ಮಾಡುವಂತಹ ಸೂಚನೆ ಇದಾಗಿದೆ ಎಂಬುದನ್ನು ನಾವು ತಿಳಿದುಕೊಳ್ಳಬಹುದು. ಇನ್ನು ಸೂರ್ಯ ಬೆರಳಿಗೆ ಹತ್ತಿರವಾಗಿದ್ದ ಇದು ಈ ಕಡೆಗೆ ನೋಡಿ, ಈ ನಕ್ಷತ್ರ ಚಿಹ್ನೆ ಈ ಕಡೆಗೆ, ಸೂರ್ಯ ಬೆರಳು ಇದು ನಿಮಗೆ ಗೊತ್ತಿದೆ, ಸೂರ್ಯ ಬೆರಳಿಗೆ ಸಮೀಪವಾಗಿದ್ದರೆ ಅದು ಹೆಚ್ಚು ಫಲಕಾರಿ, ಉನ್ನತವಾದ ಹುದ್ದೆಯನ್ನು ಏರುತ್ತದೆ ಎಂಬುದಕ್ಕೆ ಆ ಸೂಚನೆ. ನೋಡಿ, ಮೊದಲು ನಾವು ಹೇಳಿದ್ದು ಹಸ್ತದಲ್ಲಿದ್ದಾಗ ಅದು ಬುಧ ಬೆರಳ ಕೆಳಗೆ ಅಂದರೆ ಕಿರು ಬೆರಳ ಕೆಳಗೆ ಇತ್ತು. ಈಗ ಅದು ನಾವು ಹೇಳಿದ್ದು ಈಗ ಈ ಸೂರ್ಯ ಪರ್ವಕ್ಕೆ ಹತ್ತಿರವಾಗಿದ್ದರೆ ಆವಾಗ ಅದು ಹೆಚ್ಚು ಫಲಕಾರಿ ಎಂದು ತಿಳಿಯಬೇಕು. ಇವರಿಗೆ ಉದ್ಯೋಗದಲ್ಲಿ ಹೆಚ್ಚು ಅಭಿವೃದ್ಧಿಯನ್ನು ಹೊಂದುವಂತಹ ಸಾಧ್ಯತೆ ಇದೆ. ಹಾಗಾದ್ರೆ ಈ ರೀತಿ ತ್ರಿಕೋಣ ಚಿಹ್ನೆ, ಈ ತ್ರಿಕೋಣ ಚಿಹ್ನೆ ಇದ್ದರೆ, ಈ ರೀತಿಯ ತ್ರಿಕೋಣ ಚಿಹ್ನೆ ಇದ್ದರೆ ಇವರು ವ್ಯಾಪಾರ ವ್ಯವಹಾರದಲ್ಲಿ ಯಶಸ್ವಿಯಾಗುತ್ತಾರೆ. ಇವರು ವ್ಯಾಪಾರ ವ್ಯವಹಾರದಿಂದ ಯಶಸ್ಸನ್ನು ಕಾಣುತ್ತದೆ. ಹಾಗೆಯೇ ವಿವಿಧ ಮೂಲಗಳಿಂದ ಆದಾಯವನ್ನು ಪಡೆಯುವಂತಹ ಸಾಧ್ಯತೆ ಇದೆ ಎಂದು ಹೇಳಬಹುದು. ಈ ರೀತಿ ನಾವು ತಿಳಿದುಕೊಂಡಾಗ ಇನ್ನು ಅದೇ ರೀತಿ ಆಲ್ರೌಂಡ್, ಅವರಿಗೆ ಎಲ್ಲ ರೀತಿಯಲ್ಲೂ ಫಲ ಬರುವಂತಹ, ಈಗ ಬುಧ ರೇಖೆ ಇರುತ್ತದೆ ನಿಮಗೆ ಗೊತ್ತಿದೆ. ಈಗ ಇದ್ದು ಈ ರೀತಿಯ ರೇಖೆ ಇದ್ದರೆ, ಬುಧ ರೇಖೆ ಈ ರೀತಿ ರೇಖೆ ಇದ್ದರೆ ಉತ್ತಮ ಫಲವ, ಅವರು ಹೆಚ್ಚಿನ ಫಲವನ್ನ ಅನುಭವಿಸುವಂತಹ ಸಾಧ್ಯತೆ, ಅಂದ್ರೆ ಆಲ್ರೌಂಡರ್ ಆಗಿರ್ತಾರೆ. ಅಂದ್ರೆ ಎಲ್ಲಾ ವಿಷಯಗಳಲ್ಲೂ, ಒಂದು ವಿಚಾರದಲ್ಲಿ ಮಾತ್ರ ಅಲ್ಲ, ಹಲವು ವಿಚಾರಗಳಲ್ಲಿ ಅವರು ತಮ್ಮ ಜಾಣ್ಮೆಯನ್ನ ತೋರಿ ಹೆಚ್ಚು ಹಣವನ್ನ ಸಂಪಾದನೆ ಮಾಡುತ್ತಾರೆ ಎಂಬುದಕ್ಕೆ ಸೂಚನೆಯಾಗಿದೆ, ಅಭಿವೃದ್ಧಿ ಹೊಂದುವ ಸೂಚನೆ. ಇನ್ನು ಈಗ ನಾವು ಪರ್ವಗಳಲ್ಲಿನ ಕೆಲವು ಉಂಗುರಗಳ ಬಗ್ಗೆ ಉಂಗುರಗಳ ಚಿಹ್ನೆಗಳ ಬಗ್ಗೆ. ಪರ್ವಗಳಲ್ಲಿರುವಂತಹ ಉಂಗುರಗಳು ಯಾವ ರೀತಿ ಇದ್ದಾಗ, ಎಲ್ಲಿದ್ದಾಗ ಏನಾಗುತ್ತೆ, ಉಂಗುರ ಅಂದ್ರೆ ಏನು, ಹೇಗಿರುತ್ತದೋ ಅಂದ್ರೆ ಗುರುವಿನಲ್ಲಿ, ಈ ಗುರು ಪರ್ವದಲ್ಲಿ, ಇದು ಗುರು ಪರ್ವ, ನಿಮಗೆ ಹೀಗೆ ಒಂದು ರೇಖೆ, ಹೀಗಿದ್ದಂತಹ ರೇಖೆ ಗುರು ಪರ್ವದಲ್ಲಿ ಈ ರೀತಿಯಲ್ಲಿ ಒಂದು ಸೊಲಮನ್ ರಿಂಗ್ ಅಂತ ಇರ್ತಾರೆ, ಇದಕ್ಕೆ ಸೊಲಮನ್ ರಿಂಗ್. ಈ ರೀತಿಯ ಒಂದು ರೇಖೆ ಇದ್ದರೆ ಉನ್ನತ ಸ್ಥಾನವನ್ನು ಅವರು ಉನ್ನತ ಸ್ಥಾನಮಾನಕ್ಕೆ ಏರುತ್ತಾರೆ. ಬೇರೆಯವರ ಮನಸ್ಸು ತಿಳಿದು ಅವರಿಗಾಗಿ ಕೆಲಸ ಮಾಡಿ ಒಳ್ಳೆಯ ಸ್ಕಾಲರ್ ಆಗಿರುತ್ತಾರೆ, ಅಂದ್ರೆ ಪಾಂಡಿತ್ಯವನ್ನು ಹೊಂದಿರುತ್ತಾರೆ. ಅಂದ್ರೆ ಇವರು ಮೊದಲನೇದಾಗಿ ಉನ್ನತ ಸ್ಥಾನಕ್ಕೆ ಇರುತ್ತಾರೆ, ಬೇರೆಯವರ ಮನಸ್ಸನ್ನು ತಿಳಿದವರಾಗಿರುತ್ತಾರೆ, ಪಾಂಡಿತ್ಯವನ್ನು ಹೊಂದಿರುತ್ತಾರೆ. 2 ರಿಂಗು ಇದ್ದರೆ, ಹೀಗೆ ಒಂದು ರಿಂಗ್ ಅಲ್ಲ 2 ರಿಂಗು, ಈ ರೀತಿ 2 ರಿಂಗ್ ಇದ್ದರೆ, ಹೀಗೆ 2 ರಿಂಗ್ ಇದ್ದರೆ ಅದು ಅವರ ಜೀವನದ ಅತ್ಯುತ್ತಮ ಸೂಚಕನೆ ಎಂಬುದಾಗಿ ತಿಳಿಯಬೇಕು, ಅತ್ಯುತ್ತಮವಾದ ಎಂದು ತಿಳಿಯಬೇಕು. ಅಂದರೆ ಇದು ಸೊಲಮನ್ ರಿಂಗ್ ಅಂತನ ಹೇಳ್ತಾರೆ. ಅಂದರೆ ಗುರುಪರ್ವದಲ್ಲಿ ಇರುವಂತಹ ರಿಂಗು, ಅಂದರೆ ಸುತ್ತು ಉಂಗುರ ಅಂತ ಹೇಳ್ಬೋದು. ಬುಧ ಪರ್ವದಲ್ಲಿ ಇರ್ಬೋದು, ಬುಧ ಪರ್ವದಲ್ಲಿ ಹೀಗಿರ್ಬೋದು. ಹಾಗೆ ಬುಧ ಪರ್ವದಲ್ಲಿ ಇದ್ದರೆ ಆಗ ಸೂರ್ಯ ಪರ್ವದಲ್ಲಿ ಇದ್ದರೆ, ಹಾಗೆ ಶನಿ ಪರ್ವದಲ್ಲಿ ಇದ್ದರೆ, ಶನಿ ಪರ್ವ ಇದು. ಹೀಗೆ ಈ ರೇಖೆಗಳಲ್ಲಿ ರಿಂಗ್ ಕಾಣಿಸಿದರೆ ಅದು ಒಳ್ಳೆಯ ಫಲದ ಸೂಚನೆಯಲ್ಲ, ಅದು ನೆಗೆಟಿವ್ ಫಲವನ್ನ ಕೊಡುತ್ತದೆ ಎಂಬುದಾಗಿ ಹೇಳುತ್ತಾರೆ. ಅಂದರೆ ಗುರುಪರ್ವದಲ್ಲಿ ಚಿಹ್ನೆ ರಿಂಗ್ ಇದ್ದಾಗ, ಅಂದರೆ ಉಂಗುರದ ಚಿಹ್ನೆ ಇದ್ದಾಗ, ಸೊಲಮನ್ ರೇಖೆ ಇದ್ದಾಗ ಅದು ಅತ್ಯುತ್ತಮ ಫಲವನ್ನು ಕೊಡುತ್ತದೆ. ಬೇರೆ ಪರ್ವಗಳಲ್ಲಿ ಅದು ಇದ್ದರೆ ಅದು ನೆಗೆಟಿವ್ ಫಲವನ್ನ ಕೊಡುತ್ತದೆ ಎಂದು ತಿಳಿಯಬೇಕು. ಪರ್ವಗಳು ಮತ್ತು ರಿಂಗ್ಗಳ ಬಗ್ಗೆ, ಅಂದರೆ ಉಂಗುರಗಳ ಬಗ್ಗೆ ತಿಳಿದುಕೊಂಡೆವು. ಹಸ್ತದಲ್ಲಿರುವ ಮುಖ್ಯ ರೇಖೆಗಳು ಮಾತ್ರ ಶಾಶ್ವತ. ಈ ಮುಖ್ಯ ರೇಖೆಗಳು, ಈ ರೇಖೆ ಆಯುಷ ರೇಖೆ ಆಗಿರ್ಬೇಕು, ಜ್ಞಾನ ರೇಖೆ ಆಗಿರ್ಬೇಕು, ಅಥವಾ ಹೃದಯ ರೇಖೆ ಆಗಿರಬಹುದು. ಈ 3 ರೇಖೆಗಳು ಶಾಶ್ವತವಾದಂತಹ ರೇಖೆಗಳು. ಬೇರೆ ರೇಖೆಗಳಲ್ಲಿ ಹೆಚ್ಚು ಬದಲಾವಣೆಗಳಾಗುತ್ತಿರುತ್ತದೆ. ಹಾಗೆ ಆ ರೇಖೆಗಳಲ್ಲಿ ಕಾಣುವಂತಹ ದೋಷ ಫಲಗಳು ಕ್ರಮೇಣ ಬದಲಾಗುವಂತಹ ಸಾಧ್ಯತೆಗಳು ಇರುತ್ತದೆ. ಈ 3 ರೇಖೆಗಳನ್ನು ನೋಡಿ ನಾವು
ಸರಿಯಾದ ಫಲವನ್ನ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಈ ರೇಖೆಗಳು ಶಾಶ್ವತವಾಗಿರುತ್ತದೆ, ಬೇರೆ ರೇಖೆಗಳು ಬದಲಾಗುತ್ತದೆ. ಈ ರೇಖೆನೂ ಇರ್ಬೋದು, ಯಾಕೆ ಭಾಗ್ಯ ರೇಖೆಯನ್ನು ಸ್ವಲ್ಪ ಇರುತ್ತೆ. ಹಾಗೆ ಉಳಿದ ರೇಖೆಗಳಲ್ಲಿ ಬದಲಾವಣೆಗಳಾಗ್ತಿರೋದ್ರಿಂದ ಜೀವನದಲ್ಲಿ ಏರುಪೇರುಗಳು ಸಂಭವಿಸುವಂತಹ ಸಾಧ್ಯತೆ ಇದೆ. ಈಗ ನೋಡಿ, ಅದೇ ರೀತಿ ಅಂದರೆ ಬುಧದಲ್ಲಿದ್ದರೆ, ಈಗ ಬುಧದಲ್ಲಿ ನಾನು ಹಾಗೆ ಹೇಳಿದೆ, ಬುಧದಲ್ಲಿ ಈ ರಿಂಗ್ ಇದ್ದಾಗ, ಅದು ಬುಧದಲ್ಲಿ ಆ ರಿಂಗ್ ಇದ್ದಾಗ ಕಾಮದ ಬಗ್ಗೆ ಆಸಕ್ತಿ ಹೆಚ್ಚು, ಅವರು ಹೆಚ್ಚು ಕಾಮದ ಬಗ್ಗೆ ಯೋಚನೆ ಮಾಡ್ತಾರೆ. ಅದರಿಂದನೇ ಅವರಿಗೆ ನೆಗೆಟಿವ್ ಫಲಗಳು ಸಿಗುವಂತಹ ಸಾಧ್ಯತೆ ಇದೆ. ಅದೇ ಸೂರ್ಯನಲ್ಲಿರುವಂತಹ ಈ ಗೆರೆ ರಿಂಗಿರಿದ್ದಾಗ ಅವರು ಬುದ್ಧಿವಂತರಾದರೂ ಅದೃಷ್ಟವಂತರಾದರೂ ಸಹ ಸ್ವಾರ್ಥದಿಂದಾಗಿ ಅವರು ತಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನು ತಂದುಕೊಳ್ಳುತ್ತಾರೆ ಎಂಬುದರ ಸೂಚನೆಯಾಗಿದೆ. ಹಾಗೆಯೇ ಅವರ ಪ್ರತಿಭೆ ಅವರಿಗೆ ಉಪಯೋಗಕ್ಕೆ ಬರುವುದಿಲ್ಲ. ಸೂರ್ಯಪರ್ವದಲ್ಲಿ ರಿಂಗ್ ಇದ್ದವ ಅವರಿಗೆ ಅವರ ಪ್ರತಿಭೆ, ಅವರು ಪ್ರತಿಭಾವಂತರು ಹೌದು, ಅವರು ಬುದ್ಧಿವಂತರು ಹೌದು, ಆದರೆ ಸ್ವಾರ್ಥದಿಂದಾಗಿ ಅವರಿಗೆ ಅದರ ಉಪಯೋಗ ಸಿಗುವುದಿಲ್ಲ. ಯಾಕಂದ್ರೆ ಅವರು ತಮ್ಮ ಪ್ರತಿಭೆಯನ್ನ ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುವುದಿಲ್ಲ ಎಂಬುದರ ಸೂಚನೆಯಾಗಿದೆ. ಸೋಲು ಅವರ ಮುಖ್ಯ ಲಕ್ಷಣವಾಗಿರುತ್ತೆ. ಆದ್ದರಿಂದ ಸೋಲು ಅವರ ಮುಖ್ಯ ಲಕ್ಷಣವಾಗಿರುತ್ತೆ. ಇನ್ನು ಇದು ಈ ಶನಿ ಪರ್ವದಲ್ಲಿದ್ದರೆ ಅದು ಕಾರಾಗೃಹವಾಸದ ಸೂಚನೆ. ಅಂದರೆ ಕಾರಾಗೃಹವಾಸದ ಸೂಚನೆ. ಅಪರಾಧ ಮನೋಭಾವದ ಚಿಂತೆ ಯಾವಾಗಲೂ ಅವರನ್ನು ಕಾಡುತ್ತಿರುತ್ತದೆ. ಕೋಪಿಷ್ಠರಾಗಿರುತ್ತಾರೆ. ಯಾವುದಾದ್ರೂ ಮುನ್ನುಗ್ಗಿ ಹೋಗಿ ಅಪರಾಧಗಳನ್ನು ಮಾಡಿ ಸಿಕ್ಕಿ ಹಾಕಿಕೊಂಡು ಅವರು ಜೈಲು ಸೇರುವಂತಹ ಸಾಧ್ಯತೆ ಇದೆ ಎಂಬುದನ್ನ ತೋರಿಸುತ್ತದೆ. ಆದರೆ ಇದನ್ನೆಲ್ಲವನ್ನು ತಿಳಿದುಕೊಂಡು, ಇದನ್ನೆಲ್ಲವನ್ನು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಕೆಲವು ಶಿಸ್ತನ್ನು ಮೂಡಿಸಿಕೊಂಡರೆ ಇಂತಹ ದೋಷ ಫಲಗಳು ಅಳಿಸಿ ಹೋಗುವಂಥದ್ದು. ಇವು ಅಳಿಸಿ ಹೋಗಿ ಉತ್ತಮ ಫಲಗಳನ್ನ ಜೀವನದಲ್ಲಿ ನಿರೀಕ್ಷಿಸಬಹುದು. ಅಂದರೆ ಸರಿಯಾದ ಜೀವನದಲ್ಲಿ ಇದನ್ನೆಲ್ಲವನ್ನು ತಿಳಿದುಕೊಂಡು ಸರಿಯಾದ ರೀತಿಯಲ್ಲಿ ಯೋಚಿಸಿ ನಿರ್ಧಾರಗಳನ್ನು ಮಾಡುತ್ತಾ ನಾವು ಯಾವುದಕ್ಕೂ ಅಪರಾಧ ಮನೋಭಾವನೆ ಅಥವಾ ಸ್ವಾರ್ಥ ಭಾವನೆ ಅಥವಾ ನಮ್ಮ ಮನಸ್ಸಿಗೆ ಬರುವಂತ ಕಾಮನೆಗಳನ್ನ ನಿಯಂತ್ರಿಸಿಕೊಂಡು ಜೀವನದಲ್ಲಿ ಸರಿಯಾದ ದಾರಿಯಲ್ಲಿ ಬದುಕುತ್ತಾ ಬಂದಾಗ ಇಂತಹ ಈ ರೇಖೆಗಳು ಮರೆಯಾಗಿ ಜೀವನವು ಹೊಸ ರೀತಿಯಲ್ಲಿ ಮುಂದುವರಿಯುತ್ತದೆ. ಅದಕ್ಕೆ ನಾನು ಮೊದಲು ಹೇಳಿದ್ದು, ಈ ಮುಖ್ಯವಾದ ರೇಖೆಗಳು ಮಾತ್ರ ಶಾಶ್ವತ, ಈ ರೇಖೆಗಳೆಲ್ಲವೂ ಬದಲಾವಣೆ ಆಗುತ್ತಿರುತ್ತದೆ. ಹೀಗಿದ್ದರೂ ಪಾಸಿಟಿವ್ ಆಗಿ ಯೋಚಿಸಿದರೆ, ಅಂದರೆ ನಾವು ಜೀವನದಲ್ಲಿ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ನನ್ನ ಹಸ್ತದಲ್ಲಿ ಈ ರೀತಿ ಇದೆಯಲ್ಲಪ್ಪ, ನಾನು ಏನ್ ಮಾಡೋದು ಅಂತ ಯೋಚನೆ ಮಾಡಬಾರ್ದು. ನನಗೆ ಒಳ್ಳೇದಾಗುತ್ತೆ, ನಾನು ಒಳ್ಳೆಯದನ್ನೇ ಮಾಡುತ್ತೇನೆ ಎಂಬ ಚಿಂತೆಯಲ್ಲಿ ಜೀವನವನ್ನು ಮುನ್ನಡೆಸಿದರೆ ಅಭಿವೃದ್ಧಿಯತ್ತ ಸಾಗುತ್ತದೆ ಎಂಬುದನ್ನ ತಿಳಿದುಕೊಂಡಿದ್ದರೆ ನಿಮ್ಮ ಜೀವನ ಒಳ್ಳೆಯ ಉತ್ತಮವಾದಂತಹ ಫಲವನ್ನ ಕೊಡುತ್ತದೆ. ಹೀಗೆ ಇವತ್ತು ನಾವು ಕೆಲವು ಮುಖ್ಯವಾದ ವಿಚಾರಗಳನ್ನ ತಿಳಿದುಕೊಂಡವು. ಈ ಮುಖ್ಯವಾದ ವಿಚಾರಗಳೊಂದಿಗೆ ನಾನಾಗಲೇ ಹೇಳಿದಾಗೆ ನಕ್ಷತ್ರಗಳ ಬಗ್ಗೆ ಹೇಳುವನಂತ ಇವತ್ತು ನಾನು ಅಶ್ವಿನಿ ನಕ್ಷತ್ರ, ಯಾರ್ಯಾರ ಅಶ್ವಿನಿ ನಕ್ಷತ್ರ ಇದೆಯೋ ಅವರು ಇದನ್ನ ಕೇಳಿಕೊಂಡಿದ್ದರೆ ಒಳ್ಳೆಯದು. ಇವರು ಅಶ್ವಿನಿ ನಕ್ಷತ್ರ ಇದ್ದವರು ಸುಂದರ ರೂಪದ ವ್ಯಕ್ತಿಗಳಾಗಿರುತ್ತಾರೆ. ಗಂಡಾಗಲಿ ಹೆಣ್ಣಾಗಲಿ ನೋಡಲು ಚೆನ್ನಾಗಿರುತ್ತೆ, ವ್ಯಕ್ತಿತ್ವ ಚೆನ್ನಾಗಿರುತ್ತದೆ. ಇವರು ಕ್ರಿಯಾಶೀಲರು, ಉತ್ಸಾಹಿಗಳು ಆಗಿರುವುದರಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಉತ್ಸಾಹದಿಂದ ಮಾಡುತ್ತಾರೆ. ಇವರಿಗೆ ಸ್ವಲ್ಪ ನಾಚಿಕೆ, ಸಂಕೋಚ ಸ್ವಭಾವ ಹೆಚ್ಚು. ಬೇರೆಯವರಿಗಾಗಿ ಶ್ರಮ ಪಡಲು ಹೆಚ್ಚಿನ ಆಸಕ್ತಿ ತೋರುತ್ತಾರೆ. ಅಂದರೆ ಅವರು ಬೇರೆಯವರ ಸಹಾಯ ಮಾಡುವಲ್ಲಿ ಹೆಚ್ಚಿನ ಉತ್ಸಾಹ, ಆಸಕ್ತಿಯನ್ನ ತೋರುತ್ತಾರೆ. ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ ಸ್ತ್ರೀಯರು ತಮ್ಮಿಷ್ಟದಂತೆ ವರ್ತಿಸುವ ಮನೋಭಾವದವರಾಗಿರುತ್ತಾರೆ. ಅಂದರೆ ಅವರು ತಮ್ಮಿಷ್ಟದಂತೆ ಜೀವಿಸಬೇಕು, ತಮಗೆ
ಯಾವುದು ಸರಿ ಆಗಿದೆಯೋ ಅದರಂತೆ ಜೀವಿಸಬೇಕೆಂಬ ಮನಸ್ಸುಳ್ಳವರಾಗಿರುತ್ತಾರೆ. ಅಂದರೆ ಬೇರೆಯವರ ಮಾತಿನಂತೆ ನಡೆದುಕೊಳ್ಳುವ ಆಸಕ್ತಿ ಅವರಲ್ಲಿ ಕಡಿಮೆ ಇರುತ್ತದೆ. ಹಾಗೆಯೇ ವೇಷಭೂಷಣಗಳಲ್ಲಿ ಹೆಚ್ಚು ಆಸಕ್ತಿಯುಳ್ಳವರಾಗಿರುತ್ತಾರೆ. ಯಾವುದೇ ವೇಷ ತನಗೆ ಆ ಡ್ರೆಸ್ ಬೇಕು, ಈ ಡ್ರೆಸ್ ಬೇಕು ಎಂದು ಅವರು ಅಲಂಕಾರ ಪ್ರಿಯರಾಗಿಯೂ ಇರುತ್ತಾರೆ ಎಂಬುದು ಇದರ ಸೂಚನೆ. ಹಾಗೆ ನೋಡಿ, ಇವರು ಶುಚಿತ್ವದ ವಿಷಯದಲ್ಲಿ ಯಾವಾಗಲೂ ಮುಂದಿರುತ್ತಾರೆ. ಹಾಗೆ ಇವರು ಒಂದು ರೀತಿಯ ಶಿಸ್ತಿನ ಜೀವನ ನಡೆಸುವಂತಹ ವ್ಯಕ್ತಿಗಳಾಗಿರುತ್ತಾರೆ. ಆದುದರಿಂದ ಅವರು ಯಾವುದೇ ಕೆಲಸದಲ್ಲಿ ತೊಡಗಿಕೊಂಡರೂ ಆ ಕೆಲಸವನ್ನು ಸರಿಯಾಗಿ ನಿರ್ವಹಿಸಿ ಜೀವನದಲ್ಲಿ ಅವರು ಅಭಿವೃದ್ಧಿಯಾಗುತ್ತಾರೆ. ಅಂದರೆ ಈಗ ಹೇಳಿದ್ದು ಅಶ್ವಿನಿ ನಕ್ಷತ್ರದ ಕೆಲವು ಲಕ್ಷಣಗಳು. ಅಶ್ವಿನಿ ನಕ್ಷತ್ರ ಎಂಬುದು ನಮ್ಮ 27 ನಕ್ಷತ್ರಗಳಲ್ಲಿ ಒಂದನೆಯದು. ಅಂದರೆ ಮೊದಲನೇ ರಾಶಿಯಲ್ಲಿ, ಅಂದರೆ ಮೇಷ ರಾಶಿಯಲ್ಲಿ ಬರುವಂತಹ ಮೊದಲನೇ ನಕ್ಷತ್ರ ಆಗಿದೆ ಎಂಬುದನ್ನು ತಿಳಿದುಕೊಳ್ಳಿ. ಹೀಗೆ ನಕ್ಷತ್ರಗಳನ್ನು ತಿಳಿದುಕೊಳ್ಳುವಂತಹ ಕೆಲವು ಟಿಪ್ಸ್ಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ. ಮುಂದಿನ ನಕ್ಷತ್ರದ ಬಗ್ಗೆ ವಿವರಿಸುತ್ತೇನೆ. ಇಂತಹ ಕಾರ್ಯಕ್ರಮಗಳು ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನೀವಿನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋ ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿಯಾಗುತ್ತೀರಿ. ತುಂಬಾ ಜನರಿಗೆ ತಮ್ಮ ಭವಿಷ್ಯ ತಿಳಿಯಬೇಕೆಂಬ ಕುತೂಹಲ, ಆಸಕ್ತಿ ಇರೋದರಿಂದ ಅಂಥವರು ತಮ್ಮ ಭವಿಷ್ಯ ತಿಳಿಯಬೇಕಂದ್ರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನಿಮ್ಮ ನಿಖರವಾದ ಹುಟ್ಟಿದಾಗಿನಿಂದ ಕೊನೆಯವರೆಗೆ ಏನೇನು ನಡೆಯುತ್ತದೆ ಎಂಬುದನ್ನು ತಿಳಿಸುತ್ತೇವೆ. ಆಸಕ್ತಿ ಮತ್ತು ನಂಬಿಕೆ ಇದ್ದವರು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.